ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಹೂವಿನಬಾವಿ. ಈ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂಥ ಒಂದು ವಿಷಯದ ಆಧಾರಿತವಾಗಿ ಚರ್ಚೆ ಮಾಡೋಣ. ಏನಪ್ಪ ವಿಷಯ ಅಂದರೆ RTI ಮರುಪರಿಶೀಲನೆಗೆ ಖಂಡನೆ. ಅಂದರೆ ಮೊದಲು ನಾವು RTI ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಅಂತ ಅರ್ಥ. ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಈ ಕಾಯ್ದೆ 2005ರಲ್ಲಿ ಭಾರತದಲ್ಲಿ ಜಾರಿ ಬರುತ್ತೆ. ಈ ಮಾಹಿತಿ ಹಕ್ಕು ಕಾಯ್ದೆ ಏನಿದೆ ಅಲ್ವಾ, ಜನಸಾಮಾನ್ಯರು ಸಾರ್ವಜನಿಕ ಅಧಿಕಾರಿಗಳನ್ನು ಪ್ರಶ್ನಿಸಲು ಇರುವಂಥ ಒಂದು ಕಾಯ್ದೆ. ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಪ್ರಸ್ತುತವಾಗಿ ಮರುಪರಿಶೀಲನೆ ಮಾಡುವಂಥ ಹಂತದಲ್ಲಿದೆ. ಈ ಕಾಯ್ದೆ ಮರುಪರಿಶೀಲನೆಯ ಹಿಂದಿರುವ ಒಂದು ಷಡ್ಯಂತ್ರ ಏನಂದರೆ, ಪ್ರಜೆಗಳಿಗೆ ಮಾಹಿತಿಯನ್ನು ನೀಡದೇ ಇರುವ ಹಾಗೆ ಕಾಯ್ದೆಯನ್ನು ರೂಪಿಸಿಕೊಳ್ಳುವ ಒಂದು ಷಡ್ಯಂತ್ರ ಇದರಿಂದ ಎದ್ದು ಕಾಣ್ತಾ ಇದೆ ಅನ್ಬೋದು ಸ್ನೇಹಿತರೆ. ಏಕೆಂತಂದರೆ ನಾವು ಪ್ರಜಾಪ್ರಭುತ್ವದ ತಾಯಿಯದ್ದು ಕರೆದುಕೊಳ್ತೀವಿ. ನಾವು ಪ್ರಜಾಪ್ರಭುತ್ವದ ತಾಯಿಯನ್ನು ಕರೆದುಕೊಂಡು ನಾವು ಸಾರ್ವಜನಿಕರಿಗೆ ಸಾರ್ವಜನಿಕ ಯೋಜನೆಗಳ ಮಾಹಿತಿಯನ್ನು ನೀಡದೆ ಹೋದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದು ಅಥವಾ ಬದುಕಿರಲು ಉಪಯುಕ್ತನೇ ಅಲ್ಲ ನಾವು. ಹಾಗಾಗುತ್ತೆ. ಕನಿಷ್ಠ 20 ವರ್ಷಗಳ ಹಳೆಯದಾದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಮರುಪರಿಶೀಲಿಸಬೇಕು ಎಂಬ ಆರ್ಥಿಕ ಸಮೀಕ್ಷೆ ಮಾಡಿರುವ ಶಿಫಾರಸು ಮುಖಂಡರು ಮತ್ತು RTI ಕಾರ್ಯಕರ್ತರು ಶುಕ್ರವಾರ ಕಟುವಾಗಿ ಟೀಕಿಸಿದರು. ಇದೊಂದು ನಮ್ಮ ದೇಶದಲ್ಲಿ 2014ರಿಂದ ಕನಿಷ್ಠ ಅಂದರೆ 100 ಜನ RTI ಕಾರ್ಯಕರ್ತರು ತೀರಿಕೊಂಡಿದ್ದಾರೆ. ಇದಕ್ಕೆ ಸರಿಯಾದಂತಹ ಕಾರಣಗಳು ತಿಳಿದು ಬಂದಿಲ್ಲ. ಯಾಕೆ ಏನು ಅನ್ನೋಂಥ ಪ್ರಶ್ನೆ ಈಗಲೂ ಎದ್ದು ಮನಸ್ಸಿನಲ್ಲಿ ಈಗಲೂ ಕಾಡ್ತಾನಿದೆ. ಕೇಂದ್ರ ಮಾಹಿತಿ ಆಯೋಗ 2025 ಡಿಸೆಂಬರ್ನಿಂದ ಮುಖ್ಯ ಮಾಹಿತಿ ಆಯುಕ್ತರಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಕೇಂದ್ರದಲ್ಲೇ ಮಾಹಿತಿ ಆಯೋಗ ಅನ್ನೋ ಒಂದು ಏನು ಆಯೋಗ ಇದೆಯೋ ಅದರ ಮುಖ್ಯ ಮಾಹಿತಿ ಆಯುಕ್ತರೇ ಇಲ್ಲ. ಅಂದರೆ ಸರ್ಕಾರನ ಪ್ರಶ್ನಿಸೋದಾದರೆ ಹೇಗೆ? ಮಾಹಿತಿ ಹಕ್ಕು ನೀಡುವವರೇ ಅಧಿಕಾರದಲ್ಲಿ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗುವುದು? ನಮಗೆ ಪ್ರಶ್ನಿಸೋದಕ್ಕಂತಲೇ ಒಂದು ಆಯೋಗ, ನಾವು ಒಂದು ಆಯೋಗನ ನೇರವಾಗಿ ಪ್ರಶ್ನಿಸೋ ಹಕ್ಕು ಇದೆ. ಆ ಆಯೋಗದ ಮುಖ್ಯಸ್ಥರೇ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಯಾರನ್ನು ಪ್ರಶ್ನಿಸಬೇಕು? ಯಾವ ನೈತಿಕತೆ ಇಲ್ಲದೆ ಸರ್ಕಾರ, ಈ ಕನಿಷ್ಠ ನೈತಿಕತೆಯೂ ಇಲ್ಲ ಈ ಸರ್ಕಾರದ ಹತ್ರ. ಇಲ್ಲಿ ಯಾವ ಒಂದು ಸರ್ಕಾರದ ವಿರೋಧನಲ್ಲ ಅಥವಾ ಪರವಾಗಿನೂ ಅಲ್ಲ ನಾನು ಮಾತಾಡ್ತಾ ಇರೋದು. ಎರಡೂ ಸರ್ಕಾರಗಳು ಅಷ್ಟೇ. ನಮಗೆ ಮೂಲ ಮಾಹಿತಿಯನ್ನು ಕೊಡುವಂಥ ಮಾಹಿತಿ ಹಕ್ಕು ಕಾಯ್ದೆಯ ಮುಖ್ಯಸ್ಥನೇ ಕೇಂದ್ರದಲ್ಲಿ ಇಲ್ಲ ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕಲು ಅನರ್ಹರು. ಯಾವಾಗ ನಾವು ತಪ್ಪು ಅಂತ ಹೇಳದೆ ಹೋದರೆ ನಾವು ಅಲ್ಲಿಂದನೇ ಗುಲಾಮಗಿರಿಯಲ್ಲಿ ಇದ್ದೇವೆ ಎಂದು ಹೇಳ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಹೀಗೆ ಫಾಲೋ ಮಾಡ್ತಾಯಿರಿ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಹೂವಿನಬಾವಿ.